ಯಾವ ಡಿವೋರ್ಸು ಇಲ್ಲ. ನಿಮ್ಮ ಮುದ್ದಿನ ಮಲ್ಲಿ ಮದುವೆ ಮಾಡೋದಿಕ್ಕೆ ನಾನಂತೂ ಖಂಡಿತ ಬಿಡೋದಿಲ್ಲ. ಆನಂದ್ ಅವ್ರು ಹೋಗಿ ತುಂಬಾ ಹೊತ್ತಾಯ್ತಲ್ವಾ? ಇಷ್ಟೊತ್ತಾಗಲೇ ಮನೆಗೆ ಹೋಗಿರ್ತಾನೆ. ಕೆಲಸ ಆಗಿರುತ್ತೆ ಅನ್ಸುತ್ತೆ. ಹೋದ್ ಕೆಲಸ ಆಗಿದ್ರೆ ಅವ್ರು ನಿಮಗೆ ಫೋನ್ ಮಾಡಿ ಅಪ್ಡೇಟ್ ಮಾಡ್ತಿದ್ರು. ಆ ಕಡೆಯಿಂದ ಯಾವ ಸುದ್ದಿನೂ ಬಂದಿಲ್ಲ ಅಂದ್ರೆ ನೀವೇ ಒಂದ್ಸಲ ಫೋನ್ ಮಾಡಿ ಕೇಳಿ ಏನಾಯ್ತು ಅಂತ ಪ್ಲೀಸ್. ಯಾಕ್ರಿ ಎಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಟೆನ್ಷನ್ ಮಾಡ್ಕೋಬೇಡ್ರಿ. ನೋಡ್ರಿ, ಮಲ್ಲಿ ಬೇಡ ಅಂತ ಜಯದೇವ್ ದೂರ ಹೋಗಿರೋದು. ಅವನಿಗೆ ಬೇಕಾಗಿರೋದನ್ನೇ ತಾನೇ ನಾವು ಮಾಡ್ತಾ ಇರೋದು. ಬರ್ತಾನಿರಿ, ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಅಲ್ಲ ರೀ, ಹೆದರ್ಕೊಳಕ್ಕೆ ಅವನೇನು ಹುಲಿನ ಸಿಂಹನ? ತುಂಬ ದಿನ ಆದ್ಮೇಲೆ ಮೀಟ್ ಮಾಡಿರ್ತಾರೆ, ಏನೋ ಮಾತಾಡ್ತಾ ಇರ್ತಾನೆ. ಬರ್ತಾನೆ, ನೀವು ಆರಾಮಾಗಿರಿ. ಅಲ್ಲ ಜೈ, ನಿನ್ನ ಹತ್ರ ಎಲ್ಲ ಇದೆ. ಗೆಳೆಯ ನಿನ್ಗೆಲ್ಲ ಕೊಟ್ಟಿದ್ದಾನೆ. ಇನ್ನೇನು ಬೇಕು ಜೈ ನಿನಗೆ? ಕಡೆಗೂ ಇಷ್ಟು ಬೇಗ ದಾರಿಗೆ ಬಂದ್ಬಿಟ್ರಲ್ಲ ಬ್ರೋ. ಬಿಸ್ನೆಸ್ ಮಾತಾಡೋಣ? ಕೂತ್ಕೊಳ್ಳಿ. ಪರವಾಗಿಲ್ಲ, ಹೇಳು. ನಿಂತ್ಕೊಂಡೆ ಮಾತಾಡ್ತೀರಾ? ಸರಿ, ಆಯ್ತು. ಆಕ್ಚುಲಿ ಬ್ರೋ, ನನಗೆ ಇಷ್ಟು ವರ್ಷ ತಲೆಯಲ್ಲಿ ತುಂಬಾನೇ ಒಂದು ದೊಡ್ಡ ಕೊರಗಿತ್ತು. ಏನು ಅಂತಂದ್ರೆ ಎಲ್ಲ ಇದೆ, ಆದ್ರೆ ಮುಖ್ಯವಾಗಿ ಬೇಕಾಗಿರೋದೇ ಇಲ್ಲ. ಈ ಕೊಹಿನೂರ್ ವಜ್ರ ಇರೋ ಕಿರೀಟ ಇದೆ ಗೊತ್ತಾ? ಆ ಕಿರೀಟ ಚಿನ್ನದೇ ಆಗಿರ್ಬೋದು, ಆದ್ರೆ ಅದ್ರಲ್ಲಿ ವಜ್ರನೇ ಇಲ್ಲ ಅಂತ ಅಂದ್ರೆ ಆ ಕಿರೀಟಕ್ಕೆ ಏನ್ ಬೆಲೆ? ನೀವೇ ಹೇಳಿ. ನೀವುಗಳೆಲ್ಲ ಏನೋ ನನ್ನ ತಲೆಗೆ ಕಿರೀಟ ತೊಡಸ್ಬಿಟ್ರೆ ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಅದ್ರಲ್ಲಿ ಇರ್ಬೇಕಾಗಿರೋ ಮುಖ್ಯವಾದ ವಸ್ತುನ ನೀವೇ ಕಿತ್ಕೊಂಡು ಹೋಗ್ಬಿಟ್ರಲ್ಲ, ಅದು ಮಿಸ್ಸಿಂಗ್. ಅದೇ ಇಲ್ಲ ಅಂದಮೇಲೆ ನನ್ನ ಖುಷಿ, ನನ್ನ ಸೆಲೆಬ್ರೇಷನ್ ಎಲ್ಲ ಹೇಗೆ ಕಂಪ್ಲೀಟ್ ಆಗುತ್ತೆ? ನೀವೇ ಹೇಳಿ. ಕರೆಕ್ಟ್ ಬ್ರೋ, ನೀವು ಹೇಳಿದ್ದು. ನನ್ನ ಹತ್ರ ಎಲ್ಲ ಇದೆ, ಆದ್ರೆ ನಮ್ಮಪ್ಪನ ಸಮಾಧಿಯೊಂದು ಬಿಟ್ಟು. ಅದು ನನ್ನ ಪಾಲಿಗೆ ಕೊಹಿನೂರು ವಜ್ರ. ಅದು ನನ್ನ ಅಂಡರಲ್ಲಿ ಇಲ್ವಲ್ಲ ಅನ್ನೋದೇ ಕೊರತೆ ಬ್ರೋ. ನನ್ನ ಪಾಲಿನ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ನನಗೆ. ಅದೊಂದೇ ಒಂದನ್ನ ನಾನು ಹೆಸರು ಮಾಡಿಕೊಟ್ರೆ ನೀವು ಕೇಳ್ತಿರೋ ಡಿವೋರ್ಸ್ ಪೇಪರ್ ಮೇಲೆ ನಾನೇ ಖುಷಿಯಿಂದ ಸೈನ್ ಹಾಕೊಡ್ತೀನಿ. ನೀವಂತೂ ಕಾಲ್ ಮಾಡಲ್ಲ, ನಾನೇ ಕಾಲ್ ಮಾಡ್ತೀನಿ. ಅರೇ, ಏನಾಯ್ತು? ಯಾಕೆ ಇಬ್ರು ಟೆನ್ಷನ್ ಅಲ್ಲಿದ್ದೀರಾ? ಏನಿಲ್ಲಪ್ಪ, ಸುಮ್ಮನೆ ಮಾತಾಡ್ತಾ ಕೂತಿದ್ವಿ. ನೀವಿಬ್ರಲ್ಲಿ ಹೋಗಿದ್ರಿ? ಅಮ್ಮ, ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಿಕ್ಕೆ ಹೋಗಿದ್ವಿ. ಬರ್ಡೇನಾ? ಯಾರ್ದು? ಅದಾ ಸುನಿಲ್ ಚಿಕ್ಕಪ್ಪನ ಬರ್ತ್ಡೇ. ಚಿಕ್ಕಪ್ಪ? ಹಾ, ನೋಡಿ, ನಮ್ಮನ್ನ ಕರೆದು ಇಲ್ಲ, ಇಲ್ಲಾಂದ್ರೆ ನಾವು ಬರ್ತಿದ್ವಿ ಅಲ್ವಾ? ನೋಡಿ ಭೂಮಿಕಾ, ಎಲ್ಲ ಆಗ್ಲಿ ಸಬ್ ಸಪ್ರೇಟು ಆಗ್ಲಿ. ನಡೀಲಿ. ಆಕ್ಚುಲಿ ನಂಗೂ ಇವತ್ತೇ ಗೊತ್ತಾಗಿದ್ದು. ಓದ್ಕೊಂಡಿಲ್ಲ ಅಲ್ಲ, ಹೋಗಿ ಓದ್ಕೊಳ್ಳಿ. ಜಾಸ್ತಿ ಆಯ್ತು ಪಾರ್ಟಿ ಎಲ್ಲ. ಆಕಡೆ ನಾನು ಓದ್ಕೊಂಡ್ಬಿಡ್ತೀನಿ. ಹೌದಮ್ಮ, ಚೆನ್ನಾಗಿ ಓದು. ಬಾಪ, ಏನಾಯ್ತು? ಕೂತ್ಕೊಳ್ಳೋ. ಹೇಳ್ತೀನಿ, ಈಗ ತಾನೇ ಬಂದಿದ್ದೀನಿ, ಸ್ವಲ್ಪ ಆಯಾಸ ಆಗಿದೆ. ಅದಕ್ಕೆ ಒಂದು ಕಾಫಿ ಮಾಡ್ಕೊಡ್ತೀರಾ ಪ್ಲೀಸ್? ಹಾ, ಸಾರಿ, ತಂದೆ. ಕುಡಿತಾ ಎಲ್ಲ ಹೇಳ್ತೀನಿ. ಹಾ, ಏನಾಯ್ತು? ಹೋದ್ ಕೆಲಸ ಗೆಳೆಯ, ಒಂದು ನಿಮಿಷ ಬಾ. ಯಾಕೋ? ಬಾರ. ಸುಮ್ಮನೆ ಇದ್ರೆ ಆಗಲ್ಲ. ನಾನು ಅವಳಿಗೆ ಈಗಲೇ ಫೋನ್ ಮಾಡ್ತೀನಿ. ಭಾಗ್ಯ, ನಿಂತ್ಕೋ. ಏನ್ ಮಾಡಕ್ ಹೊರಟಿದೀಯಾ? ಅಮ್ಮ, ನೀವು ನನ್ನನ್ನು ತಡಿಬೇಡಿ, ನಾನೀಗ ಅವಳ ಹತ್ರ ಮಾತಾಡ್ಲೇಬೇಕು. ಭಾಗ್ಯ, ಏನಾಗಿದೆ ಇವತ್ತು ನಿನಗೆ? ನೀನ ಈ ರೀತಿ ಮಾತಾಡ್ತಾ ಇರೋದು? ಸ್ವಲ್ಪ ಸಮಾಧಾನ ಮಾಡ್ಕೊ. ಕೋಪದಲ್ಲಿ ಮೂಗು ಕೊಯ್ಕೊಂಡ್ರು ಅನ್ನೋ ಹಾಗೆ ದುಡುಕಿ ಯಾವ ತಪ್ಪು ಮಾಡಕ್ ಹೋಗ್ಬೇಡ. ಅಮ್ಮ, ನಾವು ಸುಮ್ಮನೆ ಇದ್ರು ಅವ್ರು ಸುಮ್ಮನೆ ಇರ್ಬೇಕಲ್ಲಮ್ಮ. ಯಾಕೆ ಸುಮ್ಮನೆ ಇರಲ್ಲ? ನೋಡು, ನೀನ್ ಟೆನ್ಷನ್ ಮಾಡ್ಕೊಂಡ್ರೆ ಗುಂಡನು ಟೆನ್ಷನ್ ಮಾಡ್ಕೋತಾನೆ.
ಆಮೇಲೆ ನಮಗೆಲ್ಲ ಟೆನ್ಷನ್ ಶುರು ಆಗುತ್ತೆ. ಅವರ ಉದ್ದೇಶನೇ ಇದು, ನಮಗೆಲ್ಲ ಟೆನ್ಷನ್ ಕೊಟ್ಟು ನಮ್ಮ ಮನಸ್ಸಿನ ನೆಮ್ಮದಿಗೆ ಕಲ್ಲು ಹಾಕ್ಬೇಕನ್ನೋದೇ ಅವ್ರ ಉದ್ದೇಶ. ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ? ಇದು ಅದೇ ಥರ. ಆದ್ರೆ ಇದು ಬರೀ ನಾಯಲ್ಲ, ಹುಚ್ಚು ನಾಯಿ. ಯಾವಾಗ ಏನ್ ಮಾಡುತ್ತೆ ಅಂತಾನೆ ಗೊತ್ತಾಗಲ್ಲ. ಕಂಡಿದ್ದೀನಿ ಬಿಡೋ ಆಪ್ತ ಮಿತ್ರ. ಅವನು ಹುಚ್ಚು ನಾಯಿ ಆದ್ರೆ ಆ ಹುಚ್ಚು ನಾಯಿನ ಬಲೆ ಹಾಕಿ ಹಿಡಿಬೇಕು ಅನ್ನೋದು ನನ್ನ ಮೊಮ್ಮಗ ಗುಂಡುಗೆ ಚೆನ್ನಾಗಿ ಗೊತ್ತು. ಅವನ್ ಸಿಡಿದೆದ್ರೆ ಸಿಡಿಗುಂಡಂತರ. ಅವನ್ ಸಮಾಧಾನವಾಗಿದ್ದಾನೆ ಅಂದ ಮಾತ್ರಕ್ಕೆ ಅವನಿಗೇನು ಗೊತ್ತಿಲ್ಲ, ಅವನಿಗೆ ಶಕ್ತಿನೇ ಇಲ್ಲ ಅಂತ ಅಲ್ಲ. ನೋಡ್ ಭಾಗ್ಯ, ಅವನ ಶಕ್ತಿನೇ ನೀನು ಮೊದಲು ಸಮಾಧಾನವಾಗಿರು. ಯಾವುದೇ ಕಾರಣಕ್ಕೂ ನೀನೇನೋ ಮಾಡಕ್ ಹೋಗಿ ಏನೋ ಆಗೋದು ಬೇಡ. ನಿನ್ನ ಮಗನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ? ಅವನಿಗೂ ಸ್ವಲ್ಪ ಸಮಯ ಕೊಡು, ಅವನೇ ಎಲ್ಲ ನಿಭಾಯಿಸ್ತಾನೆ. ನನ್ನ ಮೊಮ್ಮಗ ಗುಂಡು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಅವನಿಗೆ ತೂಗೋದು ಗೊತ್ತು, ತಟ್ಟೋದು ಗೊತ್ತು. ನೀನ್ ನೆಮ್ಮದಿಯಾಗಿರು, ಸಮಾಧಾನವಾಗಿರು.